ನಾನು ಹರ್ಷಿತಾ, 6ನೇ ತರಗತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೌಡ್ಗಾಂವ್. ಇಂದು ನಾನು ನಾಮಪದಗಳ ಕುರಿತು ತಿಳಿಸಲು ಪ್ರಯತ್ನಿಸುತ್ತೇನೆ. ನಾಮಪದ ಎಂದರೇನು? ನಾಮಪದ ಎಂದರೆ ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನು ತಿಳಿಸುವ ಪದವಾಗಿರಬಹುದು ಅಥವಾ ಗುಣ, ರೀತಿ, ಸ್ವಭಾವ, ಸ್ಥಾನ, ಸಂಖ್ಯೆ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದವಾಗಿರಬಹುದು. ಅವುಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ. ನಾಮಪದಗಳಲ್ಲಿ ಎಷ್ಟು ವಿಧಗಳು? ನಾಮಪದಗಳಲ್ಲಿ 9 ವಿಧಗಳು. ಅವುಗಳೆಂದರೆ ವಸ್ತುವಾಚಕ ಅಥವಾ ನಾಮವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ಸರ್ವನಾಮ. ವಸ್ತುವಾಚಕ ಅಥವಾ ನಾಮವಾಚಕ ಎಂದರೇನು? ವಸ್ತುವಾಚಕ ಅಥವಾ ನಾಮವಾಚಕ ಎಂದರೆ ಒಂದು ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ನಾಮವಾಚಕಗಳೆನ್ನುವರು. ಇವುಗಳಲ್ಲಿ 3 ವಿಧಗಳು. ಅವುಗಳೆಂದರೆ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ ಎಂದರೇನು? ರೂಢನಾಮ ಎಂದರೆ ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯವಾಚಕಗಳಿಗೆ ರೂಢನಾಮ ಎನ್ನುವರು. ಉದಾಹರಣೆಗೆ ಹೆಂಗಸು, ಗಂಡಸು, ಮಕ್ಕಳು, ಜನರು, ನದಿ, ಬೆಟ್ಟ ಇತ್ಯಾದಿ. ಅಂಕಿತನಾಮ ಎಂದರೇನು? ಅಂಕಿತನಾಮ ಎಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತನಾಮ ಎನ್ನುವರು. ಉದಾಹರಣೆಗೆ ಗಣೇಶ, ಗಂಗಾ, ರಹೀಂ, ಸಲೀಂ, ಜೆನಿಫರ್ ಇತ್ಯಾದಿ. ಅನ್ವರ್ಥನಾಮ ಎಂದರೇನು? ಅನ್ವರ್ಥನಾಮ ಎಂದರೆ ವಸ್ತುವಿನ ರೂಪ ಅಥವಾ ವ್ಯಕ್ತಿಯ ಗುಣಲಕ್ಷಣಗಳನ್ನಾಧರಿಸಿ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳನ್ನು ಅನ್ವರ್ಥನಾಮ ಎನ್ನುವರು. ಉದಾಹರಣೆಗೆ ವೈದ್ಯ, ಶಿಕ್ಷಕಿ, ವಕೀಲ, ಜಾಣ, ಪಂಡಿತ, ವಿಜ್ಞಾನಿ ಇತ್ಯಾದಿ. ಗುಣವಾಚಕ ಎಂದರೇನು? ಗುಣವಾಚಕ ಎಂದರೆ ವಸ್ತು ಅಥವಾ ವ್ಯಕ್ತಿಯ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕಗಳೆನ್ನುವರು. ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೋ ಅಂಥ ಶಬ್ದಗಳನ್ನು ವಿಶೇಷಗಳು ಎನ್ನುವರು. ಉದಾಹರಣೆಗೆ ಸಿಹಿ ಹಣ್ಣು, ಇದರಲ್ಲಿ ಸಿಹಿ ಎಂಬ ಪದವು ವಿಶೇಷಣವಾಗಿದೆ, ಹಣ್ಣು ಎಂಬ ಪದವು ವಿಶೇಷವಾಗಿದೆ. ದೊಡ್ಡ ನದಿ, ಇದರಲ್ಲಿ ದೊಡ್ಡ ಎಂಬ ಪದವು ವಿಶೇಷಣವಾಗಿದೆ, ನದಿ ಎಂಬ ಪದವು ವಿಶೇಷವಾಗಿದೆ. ಒಳ್ಳೆಯ ಹುಡುಗಿ, ಇದರಲ್ಲಿ ಒಳ್ಳೆಯ ಎಂಬ ಪದವು ವಿಶೇಷಣವಾಗಿದೆ, ಹುಡುಗಿ ಎಂಬ ಪದವು ವಿಶೇಷವಾಗಿದೆ. ಸಂಖ್ಯಾವಾಚಕ. ಸಂಖ್ಯಾವಾಚಕ ಎಂದರೆ ಕೇವಲ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕಗಳು. ಉದಾಹರಣೆಗೆ 1, 2, 3, 10, 1000, ಲಕ್ಷ, ಕೋಟಿ. ಸಂಖ್ಯೆಯವಾಚಕ ಎಂದರೇನು? ಸಂಖ್ಯೆಯವಾಚಕ ಎಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯವಾಚಕಗಳು. ಉದಾಹರಣೆಗೆ 2ನೇಯ, 2, 3, 3ನೇಯ, 3ರಿಂದ, 5, 5ನೇಯ. ಸಂಖ್ಯಾವಾಚಕ ಹಾಗೂ ಸಂಖ್ಯೆಯವಾಚಕಗಳಿಗೆ ಉದಾಹರಣೆ ನೋಡೋಣ. ಸಂಖ್ಯಾವಾಚಕ 2, ಸಂಖ್ಯೆಯವಾಚಕ 2ನೇಯ, 2. ಸಂಖ್ಯಾವಾಚಕ 3, ಸಂಖ್ಯೆಯವಾಚಕ 3, 3ರಿಂದ, 3ನೇಯ. ಸಂಖ್ಯಾವಾಚಕ 5, ಸಂಖ್ಯೆಯವಾಚಕ 5, 5ನೇಯ. ಭಾವನಾಮ ಎಂದರೇನು? ಭಾವನಾಮ ಎಂದರೆ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳೆಲ್ಲ ಭಾವನಾಮಗಳು. ಭಾವ ಎಂದರೆ ಇರುವಿಕೆ, ಸ್ಥಿತಿ ಅರ್ಥೈಸಬಹುದು. ಉದಾಹರಣೆಗೆ ಬಿಳಿಯದರ ಭಾವ ಬಿಳಿಪು, ಆಡುವುದರ ಭಾವ ಆಟ, ಕರಿಯದರ ಭಾವ ಕಪ್ಪು. ಪರಿಮಾಣವಾಚಕ ಎಂದರೇನು? ಪರಿಮಾಣವಾಚಕ ಎಂದರೆ ವಸ್ತುಗಳ ಸಾಮಾನ್ಯ ಅಳತೆ, ಗಾತ್ರ, ಪರಿಮಾಣ ಇತ್ಯಾದಿಗಳನ್ನು ಹೇಳುವ ಶಬ್ದಗಳೆಲ್ಲ ಪರಿಮಾಣವಾಚಕಗಳು. ಪರಿಮಾಣ ಹಲವು, ಕೆಲವು, ಹಲವು ನದಿಗಳು, ಕೆಲವು ಹಣ್ಣುಗಳು. ಗಾತ್ರ ಅಷ್ಟು, ಇಷ್ಟು, ಗುಡ್ಡದಷ್ಟು, ಆನೆಯಷ್ಟು. ಅಳತೆ ಅಷ್ಟು, ಇಷ್ಟು, ಅಷ್ಟು ದೂರ, ಇಷ್ಟು ಪುಸ್ತಕಗಳು ಇತ್ಯಾದಿ. ಪ್ರಕಾರವಾಚಕ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳೆಲ್ಲ ಪ್ರಕಾರವಾಚಕಗಳು. ಇವು ಒಂದು ಬಗೆಯ ಗುಣವಾಚಕಗಳೇ ಆಗಿವೆ. ಉದಾಹರಣೆಗೆ ಅಂಥ, ಅಂಥದು, ಅಂತಹುದು
ಇಂಥ, ಇಂಥುದು, ಇಂತಹುದು, ಎಂತಹ ಇತ್ಯಾದಿ. ದಿಗ್ವಾಚಕ ಎಂದರೇನು? ದಿಗ್ವಾಚಕ ಎಂದರೆ ದಿಕ್ಕುಗಳ ಹೆಸರುಗಳನ್ನು ತಿಳಿಸುವ ಶಬ್ದಗಳೆಲ್ಲ ದಿಗ್ವಾಚಕಗಳು. ಉದಾಹರಣೆಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಗ್ನೇಯ, ಈಶಾನ್ಯ, ನೈಋತ್ಯ, ವಾಯುವ್ಯ, ಪಡುವಣ, ಕೊಂಕಣ, ತೆಂಕಣ, ವಂಕಣ ಇತ್ಯಾದಿ. ಸರ್ವನಾಮ ಎಂದರೇನು? ಸರ್ವನಾಮ ಎಂದರೆ ನಾಮಪದಗಳ ಬದಲಾಗಿ ಬಳಸುವ ಶಬ್ದಗಳೆಲ್ಲ ಸರ್ವನಾಮಗಳು. ಉದಾಹರಣೆಗೆ ಅವನು, ಅವರು, ಇವನು, ಇವರು, ಅವಳು, ಇವಳು, ಅದು, ಇದು, ನೀವು, ನೀನು ಇತ್ಯಾದಿ.